ಒಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ನಮ್ಮ ಮೆಟ್ರೋ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿದೆ. ಮೈಸೂರು ರಸ್ತೆ ಅತ್ತಿಗುಪ್ಪೆ ನಿಲ್ದಾಣದಲ್ಲಿ ರೈಲು ನಿಂತಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ರೈಲಿನಿಂದ ಇಳಿಯುವಂತೆ ಪ್ರಯಾಣಿಕರಿಗೆ ಸೂಚನೆ ನೀಡಿದ್ದಾರೆ ಮೆಟ್ರೋ ಸಿಬ್ಬಂದಿ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇರೋದು. ನಮ್ಮ ಮೆಟ್ರೋದಲ್ಲಿ ಸಮಸ್ಯೆ ಆಗಿರೋದು ಅಂದ್ರೆ ವ್ಯತ್ಯಯ ಆಗಿರೋದು, ಬಟ್ ಎಕ್ಸಾಕ್ಟ್ಲಿ ಕಾರಣ ಏನು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕು. ಬಟ್ ರೈಲು ನಿಂತಲ್ಲೇ ನಿಂತಿರೋದ್ರಿಂದ ಪ್ರಯಾಣಿಕರನ್ನ ಕೆಳಗಿಳಿಸಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಮೈಸೂರು ರಸ್ತೆ ಅತ್ತಿಗುಪ್ಪೆ ನಿಲ್ದಾಣದಲ್ಲಿ ರೈಲಿನಿಂದ ಕೆಳಗಿಳಿಯುವಂತೆ ಪ್ರಯಾಣಿಕರಿಗೆ ಸೂಚನೆ ನೀಡಲಾಗಿದೆ. ಕಾರಣ ವ್ಯತ್ಯಯ ಉಂಟಾಗಿದೆ ಅಂತೆ. ಅತ್ತಿಗುಪ್ಪೆ ನಿಲ್ದಾಣದಲ್ಲಿ ಸಮಸ್ಯೆ ಆಗಿರುವ ಹಿನ್ನೆಲೆಯಲ್ಲಿ ರೈಲನ್ನ ನಿಲ್ಲಿಸಿ ಅಲ್ಲಿಯೇ ಪ್ರಯಾಣಿಕರನ್ನ ಕೆಳಗಿಳಿಸಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಎಕ್ಸ್ಕ್ಲೂಸಿವ್ ದೃಶ್ಯಗಳು, ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನಾವೀಗ ಗಮನಿಸ್ತಾ ಇರೋದು. ಅತ್ತಿಗುಪ್ಪೆ ನಿಲ್ದಾಣದಲ್ಲಿ ಮೆಟ್ರೋ ರೈಲು ನಿಂತಿರುವ ದೃಶ್ಯ. ತಕ್ಷಣಕ್ಕೆ ಅಧಿಕಾರಿಗಳು ಅಥವಾ ಸಿಬ್ಬಂದಿ ಪ್ರಯಾಣಿಕರಿಗೆ ಮಾಹಿತಿ ಕೊಟ್ಟಿದ್ದಾರೆ, ದಯವಿಟ್ಟು ಕೆಳಗಡೆ ಇಳಿಯಿರಿ ಅಂತ. ಪ್ರಯಾಣಿಕರು ಕೆಳಗಡೆ ಇಳಿದಿದ್ದಾರೆ. ಬಟ್ ಎಕ್ಸಾಕ್ಟ್ಲಿ ಸಮಸ್ಯೆ ಎಲ್ಲಾಗಿದೆ, ಏನಾಗಿದೆ, ಯಾಕೆ ಈ ರೀತಿ ವ್ಯತ್ಯಯ ಉಂಟಾಯಿತು, ಯಾಕೆ ರೈಲಿನಿಂದ ಪ್ರಯಾಣಿಕರನ್ನ ಕೆಳಗಿಳಿಸಿದ್ದಾರೆ, ಇನ್ನಷ್ಟೇ ಮಾಹಿತಿ ಸಿಗಬೇಕು. Chalagatta metro station to Majestic, and from Majestic I have to change to a green line to Jayanagar. What was the experience right now? It was pathetic, it was really bad. This was not expected at all. I had an appointment to keep up at 4 o'clock and now suddenly... ಯಾವ ಥರ ಈ ಥರ ಆಗಿದೆಯಾ? ಸುಮಾರಾಗಿದೆ, 2-3 ಸಲ ಆಗಿದೆ. 2-3 ಸಲ ಇದೇ ಥರ ಆಗಿದೆ. ಎಷ್ಟು ನಿಮಿಷ ನಿಂತು ಹೋಗಿದೆ? ಒಂದು ಕಾಲು ಗಂಟೆ 20 ನಿಮಿಷ ಈ ಥರ ನಿಂತಿದೆ. ಅವಾಗ ಏನಾದ್ರು ಕಾರಣ ಹೇಳ್ತಿದ್ರಾ? ಮಾಮೂಲಿ ಏನಾದರೂ ಸಿಗ್ನಲ್ ಪ್ರಾಬ್ಲಮ್ ಆ ಪ್ರಾಬ್ಲಮ್ ಹೇಳ್ತಾರೆ. ಸೊ ಮುಂಚೆನೂ ಆಗಿದೆ. ಸೊ ಮೆಟ್ರೋ ಪ್ರಾಬ್ಲಮ್ ಇದೆ. ಸೊ ನೀವು ದಿನ ಓಡಾಡ್ತೀರಾ? ತಮ್ಮ ಹೆಸರು? ನಾಗರಾಜ್. ಎಲ್ಲಿ ಯಾವ? ಇದು ಪ್ರಯಾಣಿಕರ ಮಾತು. ಅಲ್ಲಿ ಮಾತನಾಡ್ತಾ ಇದ್ದಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಇದು ಮೊದಲ ಬಾರಿ ಅಲ್ಲ ಸರ್, 2-3 ಸಾರಿ ಇದೇ ರೀತಿ ಆಗಿದೆ. 20 ನಿಮಿಷ 30 ನಿಮಿಷ ನಿಲ್ಲಿಸ್ಬಿಡ್ತಾರೆ ನಮ್ಮನ್ನ ಅಂತ. ಬಟ್ ಎಕ್ಸಾಕ್ಟ್ಲಿ ಕಾರಣ ಏನು, ಏನ್ ಸಮಸ್ಯೆ ಆಗಿದೆ, ಇದು ಪ್ರಶ್ನೆ ಆಗಿರೋದು. ಬಟ್ ಪ್ರಯಾಣಿಕರನ್ನ ಕೆಳಗಿಳಿಸಿದ್ದಾರೆ. ಅವರ ಈಗ ಅಸಮಾಧಾನ ವ್ಯಕ್ತಪಡಿಸ್ತಾ ಇರೋದು, ಏನೋ ಎಮರ್ಜೆನ್ಸಿ ಕೆಲಸ ಹೋಗ್ತಾ ಇದೀವಿ, ಮೆಟ್ರೋ ಹತ್ತಿದೀವಿ ಅಂದ್ರೆ ಬೇಗ ರೀಚ್ ಆಗ್ಬಿಡ್ತೀವಪ್ಪ, ನಮ್ ಕೆಲಸ ಮುಗಿಸ್ಕೊಳ್ಬಹುದು ಅಂತ ನಂಬಿಕೆ ಇಟ್ಟು ಮೆಟ್ರೋ ರೈಲ್ ಹತ್ತಿದ್ವಿ. ಆದ್ರೆ ಅತ್ತಿಗುಪ್ಪೆ ಮೆಟ್ರೋ ಸ್ಟೇಷನ್ ನಲ್ಲಿ ರೈಲು ನಿಲುಗಡೆ ಆಗಿದೆ. ಅಲ್ಲಿಯೇ ಪ್ರಯಾಣಿಕರನ್ನ ಕೆಳಗಿಳಿಸಿದ್ದಾರೆ. ಏನಾದ್ರೂ ಎಮರ್ಜೆನ್ಸಿ ಕೆಲಸ ಇದ್ದವರು ಪರದಾಡ್ತಿದ್ದಾರೆ. ಒಬ್ರು ಲೇಡಿ ಮಾತಾಡ್ತಾ ಇದ್ದಂತ ಸಂದರ್ಭದಲ್ಲಿ ಅದನ್ನೇ ಹೇಳ್ತಾ ಇದ್ರು, ಎಮರ್ಜೆನ್ಸಿ ಇತ್ತು ನನಗೆ, ಬಟ್ ಹೋಗಕ್ ಆಗ್ತಾ ಇಲ್ಲ ನನಗೆ ಅಂತ. ಪದೇ ಪದೇ ಇಂಥ ಸಮಸ್ಯೆಗಳು ಯಾಕಾಗುತ್ತೆ? ಏನೋ ತಾಂತ್ರಿಕ ದೋಷನೋ ಏನೋ ಇನ್ನೊಂದು ಸಮಸ್ಯೆ ಅಂದ್ರೆ ಓಕೆ, ಬಟ್ ಇಲ್ಲಿ ಎಕ್ಸಾಕ್ಟ್ಲಿ ಏನಾಗಿದೆಯೋ ಗೊತ್ತಿಲ್ಲ ನಮ್ಗೆ. ಬಟ್ ಅತ್ತಿಗುಪ್ಪೆ ಮೆಟ್ರೋ ಸ್ಟೇಷನ್ ಆ ಎಕ್ಸ್ಕ್ಲೂಸಿವ್ ದೃಶ್ಯ ನಾವು ಗಮನಿಸ್ತಾ ಇರೋದು. ಕಾರಣ ಪ್ರಯಾಣಿಕರು ಕೆಳಗಿಳಿದು ಪರದಾಡ್ತಾ ಇರುವಂತಹ ದೃಶ್ಯ. ಸಾಕಷ್ಟು ಜನ ಪ್ರಯಾಣಿಕರು ಬೆಂಗಳೂರಿನಲ್ಲಿ ಒಂದ್ ಏರಿಯಾದಿಂದ ಮತ್ತೊಂದು ಏರಿಯಾಗೆ ಹೋಗಬೇಕಪ್ಪ, ಈ ಟ್ರಾಫಿಕ್ ಸಮಸ್ಯೆ ಬೇಡ, ಎಮರ್ಜೆನ್ಸಿ ಕೆಲಸ ಹೋಗಬೇಕು ಅಂದ್ರೆ ಮೆಟ್ರೋನೇ ಎಲ್ಲರೂ ಕೂಡ ಅವಲಂಬನೆ ಆಗೋದು. ಈ ಬಗ್ಗೆ ಮಾತನಾಡೋದಕ್ಕೆ ಜೋಸೆಫ್ ಹೂವರ್ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ಸರ್ ಸ್ಪಾಟ್ ಅಲ್ಲಿ ಇದೀರಿ ಅಂತ ಕೇಳ್ಪಟ್ವಿ ಸರ್. ಎಕ್ಸಾಕ್ಟ್ಲಿ ಸಮಸ್ಯೆ ಏನಾಗಿರೋದು ಸರ್? ಪ್ರಯಾಣಿಕರು ಪರದಾಡ್ತಿದ್ದಾರೆ. ಟ್ರೈನ್ ಒಳಗಿದ್ವಿ, ಮೆಟ್ರೋ ಒಳಗಿದ್ವಿ, 3 ನಿಮಿಷ ನಿಂತಿತ್ತು. ಯಾಕೆ ನಿಂತಿದೆ ಅಂತ ಕೇಳಿದಾಗ ಎಲ್ಲ ಎಲ್ಲಿ ಇಳಿರಿ, ಗಾಡಿಯಿಂದ ಬೋಗಿಯಿಂದ ಇಳಿರಿ ಅಂದ್ರು. ಎಲ್ಲ ಇಳಿದು ಒಂದು 10 ನಿಮಿಷ ವೇಟ್ ಆಗಿದ್ಮೇಲೆ ಸಡನ್ ಆಗಿ ನೀವೆಲ್ಲ ಹೋಗ್ಬೋದು, ನೀವ್ ಬಸ್ ಇಟ್ಕೊಂಡ್ ಬೇಕಾದ್ರೆ ಮಾರ್ಟಿನ್ ರೋಡ್ ಸ್ಟೇಷನ್ ಹೋಗಿ ಅಲ್ಲಿಂದ ಬೇಕಾದ್ರೆ ಟ್ರೈನ್ ಹೋಗಿ ಇಳ್ತಿದ್ದಾರೆ ಮೆಟ್ರೋ ಒಳಗೆ. ಬೇಜಾರ್ ಮಾಡ್ಕೊಂಡಿದ್ದಾರೆ ಜನ. ಯಾಕಂದ್ರೆ ಇವರು ಕರೆಕ್ಟ್ ಆಗಿ ಯಾಕೆ ಇಳಿಸಿದ್ರು, ಏನಾದ್ರೂ ಮಾಹಿತಿ ಕೊಡ್ಬೇಕಲ್ಲ. ಅವ್ರು ಒಬ್ರು ಹೇಳೋದೇನಂದ್ರೆ ಸಿಗ್ನಲ್ ಪ್ರಾಬ್ಲಮ್ ಅಂತ ಇರ್ತಾರೆ ಅತ್ತಿಗುಪ್ಪೆ ಸ್ಟೇಷನ್ ಒಳಗೆ. ಇನ್ನೊಬ್ಬರೊಳಗೆ ಪವರ್ ಟ್ರಾನ್ಸ್ಮಿಷನ್ ಇಲ್ಲ ಅಂತಿದ್ದಾರೆ. ಸೊ 2 ರೀಸನ್ ಕೊಟ್ಟಿದ್ದಾರೆ. ಒಂದು ಮೆಟ್ರೋ ಅತ್ತಿಗುಪ್ಪೆ ಮೆಟ್ರೋ ಸ್ಟೇಷನ್ ಏನೋ ಪ್ರಾಬ್ಲಮ್ ಇದೆ, ಇನ್ನೊಂದ್ ಕಡೆ ನಮ್ಗೆ ಪವರ್ ಇಲ್ಲ, ಪವರ್ ಟ್ರಾನ್ಸ್ಮಿಟ್ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಯಾವ್ದನ್ ಗೊತ್ತಿಲ್ಲ, ಬಟ್ ಜನ ಎಲ್ಲ ಬೇಜಾರು ಮಾಡ್ಕೊಂಡು ಹೋಗ್ತಿದ್ದಾರೆ. ಯಾಕಂದ್ರೆ ಇದು ಸಡನ್ ಆಗಿ ಈ ತರ ನಿಲ್ಸ್ಬಿಟ್ಟು ನಾನ್ ಯಾವ್ದೋ ಪ್ರೋಗ್ರಾಮ್ ಹೋಗ್ಬೇಕಾಯ್ತು 3 ಗಂಟೆಗೆ, ಈಗ ನೋಡಿ ರೋಡ್ ಅಲ್ಲಿ ಇದೀವಿ. ಹೌದು. ಬಟ್ ಜೋಸೆಫ್ ಸರ್, ನೀವು ಕೂಡ ಅದೇ ಇದ್ರಲ್ಲಿ ಇದ್ರಾ, ಮೆಟ್ರೋ ರೈಲ್ ಅಲ್ಲಿ ಇದ್ರಾ ನೀವು ಕೂಡ? ಮೆಟ್ರೋನು ನಂಬಕ್ ಆಗಲ್ಲ, ಹಂಗಾಗ್ಬಿಟ್ಟಿದೆ ಬೆಂಗಳೂರು ಒಳಗೆ. ಹೌದು. ಅಲ್ಲ, ತುಂಬಾ ಎಮರ್ಜೆನ್ಸಿ ಇರುತ್ತೆ. ತುಂಬಾ ಎಮರ್ಜೆನ್ಸಿ ಇದ್ದವ್ರು ಏನ್ ಮಾಡ್ಬೇಕು ಪಾಪ, ಇದನ್ನೇ ನೆಚ್ಕೊಂಡು ಹೋಗ್ತಾ ಇರ್ತಾರೆ. ಟ್ರಾಫಿಕ್ ಇರಲ್ಲಪ್ಪ, ಬೇಗ ರೀಚ್ ಆಗ್ಬಿಡ್ತೀವಿ ಅಂತ. ಒಬ್ರು ಹೆಂಗಸರು ಸಿಕ್ಕಿದ್ರು, ಅವ್ರು ಮಾತಾಡ್ಸ್ದಾಗ ಅವ್ರು ಹೇಳ್ತಾರೆ, ನಾನ್ ಚೆಲ್ಗಟ್ಟ ಇಂದ ನಾನ್ ಮೆಜೆಸ್ಟಿಕ್ ಹೋಗಿ ಅಲ್ಲಿಂದ ಬೇರೆ ಯಾರನ್ನು ಮೀಟ್ ಮಾಡಕ್ ಹೋಗ್ಬೇಕಾಯ್ತು, ಅಪಾಯಿಂಟ್ಮೆಂಟ್ ಇತ್ತು. ಈಗ ನನ್ನ ಬಸ್ ಇಂದ ಹೋಗಕ್ ಹೇಳ್ತಾರೆ, ನಾನು ಹೇಗೆ ಹೋಗ್ಲಿ ಬೇಜಾರಾಗಿ ಬೇಸರಾಗೆ ಮಾತಾಡ್ತಾರೆ.
ಜೋಸೆಫ್ ಸರ್ ಏನ್ ಅನ್ಸುತ್ತೆ ಅಂದ್ರೆ ಇದು ಮೊದಲ ಬಾರಿ ಅಲ್ಲ ಅಲ್ಲಿ ಪ್ರಯಾಣಿಕರು ಮಾತನಾಡ್ತಾ ಇದ್ದಂತ ಸಂದರ್ಭದಲ್ಲಿ ಕೇಳ್ತಾ ಇದ್ವಿ 2-3 ಸಾರಿ ಈ ರೀತಿ ಆಗಿದೆ ನಮ್ಗೆ ಪದೇ ಪದೇ ಅಂತ. ಯಾಕೆ ಸರಿಯಾಗಿ ನಿರ್ವಹಣೆ ಆಗ್ತಾ ಇಲ್ವಾ ಮೆಟ್ರೋ ಸಿಬ್ಬಂದಿಯಿಂದ ಅಧಿಕಾರಿಗಳಿಂದ ಅಂತ? ವಾಯ್ಸ್ ಬ್ರೇಕ್ ಆಗ್ತಿದೆ ಸರ್. ಈಗ ಕೇಳಿಸ್ತಾ ಇದೆಯಾ? ಇದು ಮೊದಲ ಬಾರಿ ಅಲ್ಲ 2-3 ಬಾರಿ ಆಗಿದೆ ಅಂತ ಪ್ರಯಾಣಿಕರು ಹೇಳ್ತಾ ಇದ್ರು. ಯಾಕೆ ಸರಿಯಾಗಿ ನಿರ್ವಹಣೆ ಆಗ್ತಾ ಇಲ್ಲ ಅಂತ ಅನ್ಸುತ್ತಾ ತಮ್ಗೆ? ಇಲ್ಲ ಮೇಡಮ್, ನಿಮ್ ವಾಯ್ಸ್ ಸಿಕ್ಕಾಪಟ್ಟೆ ಬ್ರೇಕ್ ಆಗ್ತಿದೆ. ಓಕೆ, ಫೈನ್ ಜೋಸೆಫ್ ಸರ್, ಧನ್ಯವಾದಗಳು ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದ್ದಕ್ಕಾಗಿ. ಜೋಸೆಫ್ ಹೂವರ್ ಸ್ಥಳದಲ್ಲೇ ಇದ್ರು, ಅದೇ ರೈಲಲ್ಲಿ ಅವರು ಪ್ರಯಾಣ ಬೆಳೆಸಿದ್ರಂತೆ. ಇಮಿಡಿಯೇಟ್ ಆಗಿ ಒಂದು ಸಿಬ್ಬಂದಿ ಬರ್ತಾರೆ, ಈ ಕೂಡಲೇ ಕೆಳಗಡೆ ಇಳಿರಿ, ನೀವು ಇದರಲ್ಲಿ ಪ್ರಯಾಣ ಮಾಡೋಕ್ಕಾಗಲ್ಲ, ಬದಲಾಗಿ ಬಸ್ ಮುಖೇನ ನೀವು ಪ್ರಯಾಣ ಮಾಡಬಹುದು ಅಂತ ಹೇಳಿದ್ರು. ಬಟ್ ಎಕ್ಸಾಕ್ಟ್ಲಿ ಕಾರಣ ಹೇಳಲಿಲ್ಲ ನಮಗೆ. ಆದರೆ ನಾವೇ ಒತ್ತಾಯಪೂರ್ವಕವಾಗಿ ಕೇಳಿದಾಗ ಒಬ್ರು ಸಿಬ್ಬಂದಿ ಹೇಳಿರೋದು ನಮಗೆ ಸಿಗ್ನಲ್ ಸಮಸ್ಯೆ ಇದೆ ಅಂತ, ಮತ್ತೊಬ್ರು ಹೇಳೋದು ಪವರ್ ಸಮಸ್ಯೆ ಇದೆ ಅಂತ. ಬಟ್ ಏನ್ ಸಮಸ್ಯೆ ಆಗಿದೆ ಅನ್ನೋದು ಇನ್ನೂ ಕೂಡ ನಿಖರವಾಗಿ ಅಧಿಕಾರಿಗಳು ಪ್ರಯಾಣಿಕರಿಗೆ ಮಾಹಿತಿ ಕೊಟ್ಟಿಲ್ಲ ಅಂತ. ನೀವು ಬರ್ತೀರಿ ಏಕಾಏಕಿ ಕೆಳಗಡೆ ಇಳಿರಿ, ಬಸ್ ಮೂಲಕ ಹೋಗಿ ಅಂತ ಅಂದ್ರೆ ಹೇಗೆ? ಮಾಹಿತಿ ಕೊಡಬೇಕು ಪ್ರಯಾಣಿಕರಿಗೆ. ಕಾರಣ ಮೆಟ್ರೋ ರೈಲನ್ನ ಅವಲಂಬನೆ ಆಗಿರ್ತಾರೆ ಸಾಕಷ್ಟು ಜನ, ಇದನ್ನೇ ನೆಚ್ಕೊಂಡು ಅನೇಕ ಕಡೆ ಸಂಚಾರ ಮಾಡ್ತಾರೆ. ಎಮರ್ಜೆನ್ಸಿ ಸಂದರ್ಭದಲ್ಲಿ ಏನು ಮಾಡಬೇಕು ಪ್ರಯಾಣಿಕರು, ಇದನ್ನ ಪ್ರಶ್ನೆ ಮಾಡ್ತಿದ್ದಾರೆ ಪ್ರಯಾಣಿಕರು. ಎಕ್ಸಾಕ್ಟ್ಲಿ ಸ್ಥಳದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ, ಪ್ರಯಾಣಿಕರ ಪರದಾಟ ಯಾವ ರೀತಿ ಇದೆ ಅನ್ನೋದನ್ನ ನಿಮ್ಮ ಮುಂದೆ ದೃಶ್ಯಗಳ ಸಮೇತ ಇಡುವಂತಹ ಪ್ರಯತ್ನವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಆತ್ಮಹತ್ಯೆ ವಿಚಾರ ಇಲ್ಲಿ ಮುನ್ನೆಲೆಗೆ ಬರ್ತಾ ಇರೋದು. ಮೆಟ್ರೋ ಟ್ರ್ಯಾಕ್ ಮೇಲೆ ಆತ್ಮಹತ್ಯೆಗೆ ಯತ್ನ ಆಗಿರುವ ಕಾರಣದಿಂದ ಮೆಟ್ರೋ ರೈಲನ್ನ ಸ್ಥಗಿತಗೊಳಿಸಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ವ್ಯಕ್ತಿಗೆ ಗಂಭೀರ ಗಾಯ ಆಗಿದೆಯಂತೆ. ಸಾವು ನೋವಿನ ಮಧ್ಯೆ ಹೋರಾಟ ಆಗ್ತಾ ಇದೆ ವ್ಯಕ್ತಿಯಿಂದ. ಆತ್ಮಹತ್ಯೆಗೆ ಯತ್ನ. ಅತ್ತಿಗುಪ್ಪೆ ಮೆಟ್ರೋ ಸ್ಟೇಷನ್ ನಲ್ಲಿ ಮೆಟ್ರೋ ಟ್ರ್ಯಾಕ್ಗೆ ಬಿದ್ದು ಆತ್ಮಹತ್ಯೆಗೆ ವ್ಯಕ್ತಿ ಪ್ರಯತ್ನ ಪಟ್ಟಿರುವ ಕಾರಣದಿಂದ ಮೆಟ್ರೋ ರೈಲು ಸಂಚಾರ ಸ್ಥಗಿತಗೊಂಡಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಎಕ್ಸಾಕ್ಟ್ಲಿ ಈ ಕಾರಣ ಬೇಕಾಗಿತ್ತು. ಯಾಕೆ ಏಕಾಏಕಿ ಮೆಟ್ರೋ ರೈಲು ಸ್ಟಾಪ್ ಆಯ್ತು, ಯಾಕೆ ಪ್ರಯಾಣಿಕರನ್ನ ಕೆಳಗಡೆ ಇಳಿಸಿದ್ರು ಅನ್ನುವಂತ ಪ್ರಶ್ನೆಗೆ ಒಬ್ಬ ವ್ಯಕ್ತಿ ಮೆಟ್ರೋ ಸ್ಟೇಷನ್ ಬಳಿ, ಅತ್ತಿಗುಪ್ಪೆಯ ಮೆಟ್ರೋ ಸ್ಟೇಷನ್ ಬಳಿ ಟ್ರ್ಯಾಕ್ ಮೇಲೆ ಬಿದ್ದು ಆತ್ಮಹತ್ಯೆಗೆ ಯತ್ನ ಮಾಡಿದ್ದ. ಹಾಗಾಗಿ ತತ್ಕ್ಷಣಕ್ಕೆ ಮೆಟ್ರೋ ರೈಲನ್ನ ಸ್ಥಗಿತಗೊಳಿಸಲಾಗಿದೆ, ಸ್ಟಾಪ್ ಮಾಡಲಾಗಿದೆ. ಆ ವ್ಯಕ್ತಿ ಸದ್ಯ ಗಂಭೀರವಾಗಿ ಗಾಯಗೊಂಡಿದ್ದಾರೆ, ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸಾವು ನೋವಿನ ಮಧ್ಯೆ, ಸಾವು ಬದುಕಿನ ಮಧ್ಯೆ ಆ ವ್ಯಕ್ತಿ ಹೋರಾಟ ನಡೆಸಿದ್ದಾನೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಇದೇ ಕಾರಣದಿಂದ ಮೆಟ್ರೋ ರೈಲು ಸ್ಟಾಪ್ ಆಗಿರೋದು ಇದು ಒಪ್ಕೊಳ್ಳುವಂತಹ ವಿಚಾರ. ಪ್ರಯಾಣಿಕರು ಕೂಡ ಸಹಕರಿಸಲೇಬೇಕಾದಂತಹ ಅನಿವಾರ್ಯತೆ ಈ ಸಂದರ್ಭದಲ್ಲಿ. ಯಾರೋ ವ್ಯಕ್ತಿ ಬಂದು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂದ್ರೆ ಸಮಯ ಪ್ರಜ್ಞೆಯಿಂದ ರೈಲು ಸ್ಟಾಪ್ ಮಾಡಿದ್ದಾರೆ. ಆ ವ್ಯಕ್ತಿಯನ್ನ ಉಳಿಸುವ ಪ್ರಯತ್ನ ಮೆಟ್ರೋ ಸಿಬ್ಬಂದಿಯಿಂದ ಆಗಿದೆ.